ಏ ಹುಡುಗಿ, ನಿನ್ನ ಹೆಸರೇನ ನೆನಪೇ ಇರಲ್ಲ ನನಗಂತ್ರ. ಪೂಜಾ ಅಮ್ಮ? ಪೂಜಾ ಉಳ್ದಾರೆಲ್ಲದಾರ? ಇನ್ನೂ ಬರಲೇ ಇಲ್ಲ ಅಲ್ಲ? ಇಲ್ಲಮ್ಮ, ಕೈ ತಗೊಂಡು ಪ್ಲೇಟ್ ಆ ಕಡೆ ಇಟ್ಟು ಬರಕತ್ತಾರ. ಹೌದೇನು? ಬರ್ರಿ ಬರ್ರಿ ಬಿಡು ನಿಧಾನಕ್ಕೆ. ಶಾಂತಿ, ಎಷ್ಟು ಚೆನ್ನಾಗೈತಲ್ಲ ಮಠ ಇದು. ಸೀತಕ್ಕ ಪ್ರಸಾದ ಎಷ್ಟು ಚೆನ್ನಾಗಿತ್ತಲ್ಲ. ಹ್ಞೂನ್ಲೇ, ಭಾರಿ ಮಸ್ತಾಗಿತ್ತು ನೋಡು. ಅನ್ನ ಸಾಂಬಾರು ಅಂತೂ ನೀ ಭಾಳ ಇಷ್ಟ ಆಯ್ತು ನೋಡವ. ಅದಕ್ಕೆ ಇನ್ನೊಂದು ಸರಿ ಹಾಕ್ಯಂಡು ಉಂಡೆ ನಾನು ಮತ್ತೆ. ನೀವು ಉಂಡೆ ಇಲ್ಲತ್ತಿ ಹೊಟ್ಟೆ ತುಂಬ? ಏನು ಉಂಡೆ? ಇಲ್ಲೆಲ್ಲ ಉಂಡೆ ತರ್ತೀಯಾ? ಅಯ್ಯ ನಮ್ಮ ಕಸಿ ಅಂತದ. ಮಠದ ಮುಂದೆ ನಿಂತ್ಕೊಂಡು ಉಂಡೆ ಗಿಂಡಿ ಏನೋ ಅಂತೆಯಲ್ಲೇ. ಉಂಡೆ ನೀ ಕಟ್ತಾರೇನು? ಪಂಚಮಿ ಹಬ್ಬದಾಗ ಕಟ್ತಾರ. ಹೊಟ್ಟೆ ತುಂಬ ಉಂಡೇನು ಅಂತಂದು ಕೇಳಕತ್ತಾಳೆ ನಿನ್ನ ಸೊಸಿ. ಹೋ ಹಂಗಂದೇನು? ನೀನಿನ್ನೂ 1 ಕಿಲೋಮೀಟ್ರ್ ದೂರ ನಿಂತ್ಕೊಂಡು ಹೇಳೆ ಕೇಳ್ತದೆ ನನಗೆ. ನಾನಿನ್ನ ಉಂಡೆ 2 ಸರಿ ನಿಲ್ಸ್ಕೊಂಡು ಉಂಡೆ ನಾನು ಅನ್ನ ಸಾಂಬಾರು. ಸೀತಕ್ಕ, ನನಗಂತೂ ಹೋಗೋಕೆ ಮನ್ಸಿಲ್ಲ ಬಿಡ. ನನ್ನ ಮಗ ಆಮೇಲೆ ಇವ್ರು ನಮ್ಮ ಮನೆಯವರು ಬಂದಿದ್ರೆ ಇವತ್ತು ಒಂದಿನ ಇಲ್ಲೇ ಉಳ್ಕೊಂಡು ಏನಾರು ಆಗ್ಲತ್ತ ಬೆಳಗ್ಗೆ ಹೋಗೋಣ ಅಂತಿದ್ದೆ. ಆದರೆ ಏನು ಮಾಡಬೇಕು, ಈಗ ಅವ್ರನ್ನ ಬಿಟ್ಟು ಬಂದ ಮೇಲೆ ಇಲ್ಲಿ ಉಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಹ್ಞೂನ್ಲೇ, ಅವು ಒಂದು ನಮ್ಮ ಮನೆ ಗಂಡ್ಮಕ್ಳು ನಿಮ್ಮ ಮನೆಗಿನ ಗಂಡ್ಮಕ್ಳು ಎಲ್ಲರೂ ಬಂದಿದ್ರೆ ಎಲ್ಲರೂ ಇಲ್ಲೇ ಊಟ ಮಾಡಿ, ರಾತ್ರಿನೂ ಪ್ರಸಾದ ಇರ್ತೈತೆ, ಪ್ರಸಾದ ಊಟ ಮಾಡಿ ಇದೆಲ್ಲ ಆ ಕಡೆ ಅಂಗಳದಾಗ ಎಲ್ಲರೂ ಎಷ್ಟು ಚೆನ್ನಾಗಿ ಮಕ್ಕೊಂಡಿರ್ತಾರಂತೆ. ಎಲ್ಲರೂ ಅಲ್ಲಿ ಮಾತಾಡಕತ್ತಾರಲ್ಲ, ಚೆನ್ನಾಗಿ ತಂಪಾದ ಗಾಳಿ, ಬೆಳೆದಿಂಗ್ ಇರ್ತೈತಿ, ಎಷ್ಟು ಚೆನ್ನಾಗಿರ್ತೈತೆ ಅಂತಿರ್ತಾರೆ. ಆರಾಮ್ ಮಕ್ಕೊಂಡೆದ್ದು ಬೆಳಗ್ಗೆ ಬೇಕಾದ್ರೆ ಪ್ರಸಾದ ಟಿಫನ್ ಇರ್ತೈತಂತೆ. ಇಲ್ಲೇ ಪ್ರಸಾದ ತಗೊಂಡು ಆಮೇಲೆ ನಮ್ಮ ಊರಿಗೆ ಹೋಗೋಕೆ ಬರ್ತಿತ್ತು. ಅವರು ಬಂದಿದ್ರೆ ಚೆನ್ನಾಗಾಗತ್ತೆ ಬಿಡ. ಈಗ ಅವ್ರನ್ನ ಬಿಟ್ಟು ನಾವೆಲ್ಲ ಉಳ್ಕೊಳೋದಂದ್ರೆ ಸರಿ ಆಗಲ್ಲ. ಮತ್ತೆ ಇನ್ನೊಂದ್ಸರಿ ಹೆಂಗೆ ಮಾಡ್ಬೇಕು ಗೊತ್ತಾ ಸೀತಕ್ಕ? ಎಲ್ಲರನ್ನೂ ಕರ್ಕೊಂಬರ್ಬೇಕು. ನನ್ನ ಮಗನ್ನು ಏನಂದ್ರೂ ಬಿಟ್ಟು ಬರಬಾರ್ದು, ಅವನು ಕರ್ಕೊಂಬರ್ಬೇಕು. ನಮ್ಮ ಯಜಮಾನ್ರನ್ನು ನಿಮ್ಮ ಯಜಮಾನ್ರನ್ನು ಎಲ್ಲರನ್ನೂ ಕರ್ಕೊಂಬಂದು ಏನಾರು ಆಗಲಿ ಒಂದಿನ ಉಳ್ಕೊಂಡಿದ್ದ ಹೋಗ್ಬೇಕು ನೋಡು. ಹ್ಞೂನ್ಲೇ ಗಿರ್ಜಿ, ಹಂಗ ಮಾಡೋಣ ಅಂತವ. ಏನವ ಈಗ ಟೈಮ್ ಆತಲ್ಲ, ಹೋಗೊಂಬರ್ರಿ. ಮತ್ತೆ ಇಲ್ಲಿಂದ ಬಸ್ಸು ನೋಡಿದ್ರೆ ಬಸ್ಸು ಇರೋಂಗಿಲ್ಲ, ಮತ್ತು ಎಲ್ಲಿ ಆಟೋಕ್ಕೆ ಹೋಗ್ಬೇಕೇನವ. ಇಲ್ಲಿ ಬಸ್ ಬರೋಂಗಿಲ್ಲ ಅಂತಾರೆ. ಬಂದ್ರೂ ಯಾವಾಗ ಬರ್ತಾವ ಮತ್ತು ಕಾಯ್ಕೊಂತ ನಿಂದಿರ್ಬೇಕು. ಮತ್ತು ನಮಗೆ ಆ ಕಡೆ ಊರಿಗೆ ಹೋಗಿ ಟೈಮ್ ಆಕತಿ. ಮತ್ತೇನು ಮಾಡೋದು? ಎಲ್ಲರೂ ಒಂದು ಸ್ವಲ್ಪ ಎಷ್ಟು 100-120 ಕೇಳ್ತಾರಂತಪ್ಪ ಇಲ್ಲಿಂದ ಆಟೋಕ್ಕೆ. ಎಲ್ಲರೂ ಸೇರಿ ಒಂದು ಆಟೋ ಅಂದ್ರೆ ಎಲ್ರಿಗೂ ಇಳಿಸಂಗಿಲ್ಲಪ್ಪ, ಮತ್ತು 2 ಆಟೋನ ಮಾಡಬೇಕು. ಒಂದು ಎಲ್ಲಿ ಏನ್ಲೇ ಅಪ್ಪ, ಅಲ್ಲಿಂದ ನೋಡಿದ್ರೆ ಒಂದು 300-400 ರೂಪಾಯಿ ಕೊಟ್ಟು ಫ್ರೀ ಟಿಕೆಟ್ ಬಂದವಿ. ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಬರೀ ಇಷ್ಟತ್ರಕ್ಕೆ 300 ರೂಪಾಯಿ ಇಡ್ಬೇಕಾಗತ್ತೆ ನೋಡಿ. ಏನು ಮಾಡೋದು ಬಾ ತಗೋಗೋಣಂತೆ. ಹ್ಞೂ ಸೀತಕ್ಕ, ಮತ್ತು ಏನು ಮಾಡಬೇಕು? ಮತ್ತು ಬಸ್ ಬಂದ್ರೆ ಕಾಯ್ಬೋದಾಗಿತ್ತು, ಎಷ್ಟೊತ್ತಿಗೆ ಬರ್ತದಂದು. ಮತ್ತು ಟೈಮಿಂಗ ಇಲ್ಲಲ್ಲ, ಮತ್ತು ಕಾಯ್ಕೊಂತ ನಿಂತಾರೆ ಸುಮ್ಮನೆ ನಮಗೆ ಹೋಗಕ್ಕೆ ಟೈಮ್ ಆಕತಿ. ಏನು ಮಾಡೋದು ಬರುತ್ತೆ. ಮತ್ತೆ ಒಂದು ಆಟೋ ನೋಡಿ 2 ಆಟೋ ಮಾಡ್ಕೊಂಡು ಹೋಗೋಣಂತ ತಗ. ಎಲ್ಲರೂ ಇನ್ನೊಂದ್ಸರಿ ಕೈ ಮುಗಿರಿ ಸಿದ್ದಾರಡೊಜ್ಜಗ. ಆದಷ್ಟು ಬೇಗ ಇನ್ನೊಂದ್ಸರಿ ನಮ್ಗೆ ಕರ್ಸ್ಕೊಳಪ್ಪ ಇಲ್ಲಿಗೆ ಅಂತಂದು. ಬರ್ರಿ ಅವ ಹೋಗೋನು. ಈ ಗಂಡ್ಮಕ್ಳ ಮೇಲೆ ಏನು ಯಾ ನಂಬಿಕೆ ಮೇಲೆ ಮನೆ ಬಿಟ್ಟು ಹೋಗ್ಬೇಕು. ಅಲ್ಲೇ ಕದ ಮುಂದೆ ಕಾಕೊಂಡು ಎಲ್ಲರ ಮಾತಾಡ್ಕೊಂತ ಕುಂತ್ಬಿಟ್ರೆ ಮುಗಿತು. ಅಲ್ಲಿಂದ ಹತ್ತಾಗ ಎದ್ದು ಹೋಗ್ಬಿಡ್ತಾವು. ಬರ್ರಿ ಮೊದಲು ಕೂರ್ ಸೇರ್ಕೋಣ. ಮಮ್ಮಿ, ಅಲ್ಲೊಂದು ಆಟೋ ಬರಾಕ್ತೈತೆ ನೋಡ, ಅಲ್ಲೇ ಸ್ಟ್ಯಾಂಡ್ ಐತಲ್ಲ ಅಲ್ಲಿ, ಅಲ್ಲಿಂದ ಬಾ ಮಮ್ಮಿ, ಆ ಕಡೆ ಹೋಗೋಣಂತೆ. ಹ್ಞೂ ನಡ್ರವ ಹೋಗೋನು. ಸೀತಕ್ಕ, ಇಲ್ಲಿ ಇನ್ನೊಂದು ಯಾವ್ದು ಇದಂತ ನೋಡ, ದುರ್ಗದ ಬೈಲು ಅಂತಾರಲ್ಲ, ಅಲ್ಲಿ ಎಲ್ಲ ಚೆನ್ನಾಗಿರ್ತದಂತೆ. ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ರೆ ಅಲ್ಲಿನೂ ಹೋಗಿ ಬರ್ಬೋದಾಗಿತ್ತು ನೋಡಲ್ಲ. ಅಲ್ಲಿ ಎಲ್ಲ ಸಿಗ್ತದ್ವಂತೆ, ಇಂಥದ್ದು ಒಂದಿಲ್ಲ ಅನ್ನಂಗಿಲ್ಲ, ಏನಿಲ್ಲ. ಫುಲ್ ಜಾತ್ರೆ ಇದಂಗೆ ಇರ್ತದಂತೆ. ಅಂದ್ರೆ ಸಾಯಂಕಾಲ ಟೈಮೆಲ್ಲ ಜೋರಂತ ಆ ಕಡೆ ಎಲ್ಲ. ಆದ್ರೆ ಏನು ಮಾಡ್ಬೇಕು, ಮತ್ತೆ ಇನ್ನೊಂದು ಸರಿ ಬಂದಾಗ ಹೆಂಗಾರು ಮಾಡಿ ಉಳ್ಕೊಂತವಲ್ಲ, ಅಡ್ಡಾಡ್ಕೊಂತ ಹೋಗಿ ಬರ್ಬೇಕು ನೋಡು. ಮುಂದಿನ ಸಾರಿ ಹೆಂಗಿದ್ರು ಇವ್ರನ್ನೆಲ್ಲ ಕರ್ಕೊಂಬರ್ಬೇಕಂತ ಮಾತಾಡವಲ್ಲ ನಮ್ಮ ಮನೆಯವ್ರನ್ನ, ಅವಾಗ ಹಂಗೆ ಮಾಡೋಣ ಅಂತವ್ರು. ಹೆಂಗಿದ್ರು ಅವರು ಇರ್ತಾರೆ. 2 ಸೇರಿ ಅಡ್ಡಾಡ್ಕೊಂತ ದುರ್ಗದ ಬೈಲು ಅಲ್ಲೆಲ್ಲ ಹೋಗಿ ಬೇಕಾದ್ರೆ ಏನಾರು ತಗೊಂಡಿರು ತಗೊಂಡು ಮತ್ತು ಹಂಗೆ ಇಲ್ಲಿ ಬಂದು ಪ್ರಸಾದ ತಗೊಂಡು ಇಲ್ಲೇ ಸ್ವಲ್ಪ ಮಕ್ಕೊಂಡೆದ್ದು ಮತ್ತು ಬೆಳಗ್ಗೆ ಹೋಗಕ್ಕೆ ಬರ್ತೈತಿ. ಹಂಗೆ ಮಾಡೋಣಂತೆ. ಬಾರ ಗಿರ್ಜಿ, ಮತ್ತಿಲ್ಲ ನಿಂತ್ಕೊಂಡಂಗೆ ಹಂಗೆ ಟೈಮ್ ಆಕತಿ. ಬರ್ರಿ ಏನು ಮಾತಾಡ್ಕೊಂಡ್ವ ಏನು, ಅವು ಪಡಿಗೆ ಅವು ಏನೋ ವಟ ಅಂದು ಹಂಗೆ ಓದು. ಕಲಾವತಿ, ನೀ ಮತ್ತೆಲ್ಲದಳ ಕಾಣಕತ್ತೇ ಇಲ್ಲಲ್ಲ. ಮತ್ತೆಲ್ಲರೂ ಅಲ್ಲೇ ಮಾಡ್ದಾಗ ಬಿಟ್ಟು ಬಂದೆ ಏನೋ ಮತ್ತೆ? ಅಲ್ಲೇ ಬಂದಾರಲ್ರಿ. ಎಲ್ಲಿದ್ದಾರ ನೋಡ್ರಿ, ಅಲ್ಲಿ ಯಾವುದೋ ಬಸ್ ನೋಡ್ಕೊಂತ ನಿಂತ ನೋಡಿ. ತಡ್ರಿ ಕರ್ಕೊಂಬರ್ತಾರೆ. ಮತ್ತೆ ಯಾವುದೋ ಬಸ್ ಐತೆ ಅಂತ ಹತ್ಕೊಂಡು ಹೋಗಿದ್ದಾರೆ ಅವ್ರೇನು. ಮತ್ತೆ ನಾವು ಕೂಗಿದ್ರು ಕೇಳಂಗಿಲ್ಲ ಬಿಡಂಗಿಲ್ಲ. ಅತ್ತಿ ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಇಲ್ಲಿ ಯಾಕೆ ನೋಡ್ಕೊಂತ ನಿಂತೀರಿ ಬಸ್ನ? ಅದು ಹೋಗಲ್ಲ ಬರ್ರಿ ನಮ್ಮೂರಿಗೆ. ಇಲ್ಲಲೇ, ಅದು ಸೇಮ್ ನಮ್ಮೂರಿಗೆ ಅಡ್ಡಾಡ್ತಾವಲ್ಲ ಬಸ್, ಸೇಮ್ ಹಂಗೆ ಇದ್ದಂಗಿತ್ತ. ಅದಕ್ಕೆ ನಾನು ಹೋಗತ್ತೆ ನಾನು ನೋಡಕತ್ತಿದ್ದೆ. ಅಯ್ಯ ಅಲ್ಲ ಬೇ, ಮತ್ತೆ ಹಂಗೇನ ಮಾಡ್ಕೊಂಡು ಹತ್ಕೊಂಡು ಹೋಗಿದ್ದೆ. ಮತ್ತೆ ಯಾವ ಥರ ಗೊತ್ತಿಲ್ಲದವ್ರಿಗೆ ಮೊದ್ಲಾಕಿ ಕಿವಿ ಕೇಳಂಗಿಲ್ಲ. ಮತ್ತು ನೋಡು, ಮತ್ತೆ ಬಸ್ ಸ್ಟ್ಯಾಂಡಿದ್ದು ಒಂದೇ ಬಸ್ಸಿನ ಹಂಗೆ 1000 ಬಸ್ ಇರ್ತಾವೆ. ಮತ್ತು ನೀನು ಹಂಗೆ ಹತ್ಕೊಂಡು ಹೋಗಿದ್ದಿ.
ನಮ್ಮ ಜೊತೆಗೆ ಇರವ ಯಾವ ಸುಮ್ಮನೆ ಯಾಕೆ ಬೇಕು? ಯಾಕಲೇ ಬೇಡ್ಲಿ ನನಗೆ ಕಿವಿ ಕೇಳೋದಂತೀಯ? ನನಗೆ ಯಾಕೆ ಕಿವಿ ಕೇಳಂಗಿಲ್ಲಲ್ಲ? ನನಗೆಲ್ಲ ಕೇಳಿಸ್ತತಿ. ಹೌದು ಬಿಡು, ಎಲ್ಲ ಕೇಳಿಸ್ತತಿ. ಈಗ ಸದ್ಯ ನಮಗೆ ಕಿವಿ ಕೇಳಂಗಿಲ್ಲ. ಸೀತಕ್ಕ, ಹೌದು ಬಸ್ ಎಷ್ಟೊತ್ತಿಗೆ ಐತಂತೆ? ಕೇಳಿದ್ರಲ್ಲಿ ಏನಂದ್ರು ಅವರು? ಇನ್ನೊಂದು 15-20 ನಿಮಿಷ ಅಂತ ಬರ್ತೈತೆ ಅಂದಾರ. ಕುತುವಾರ ಬೇ ಇಲ್ಲಿ ಸುಮ್ಮನೆ ಯಾಕೆ ನಿಂತಿರ್ಲಿ? ಕಟ್ಟಿ ಖಾಲಿ ಐತಿ ನೋಡ್ರಿ, ಇಲ್ಲಿ ಖಾಲಿ ಐತಿ. ತಗಿಲೆ ನನ್ನ ಹಿಂದೆ ಆ ಕಡೆನೂ ಖಾಲಿ ಐತಿ ನೋಡಿ, ಕುತ್ಕರಿ. ಏ ಶಾಂತಿ, ಆಗಲೇ ಕಿಟಕಿ ಪಕ್ಕ ನೀನ ಕುತ್ಕೊಂಡು ಇಪ್ಪಟ್ಟು ನಾನು ಕುಂತಾನೆ, ನನಗೆ ಸೀಟ್ ಬಿಟ್ಟು ಕೊಡ್ಬೇಕು ನೋಡಿ ಕಿಟಕಿ ಪಕ್ಕ. ಅಯ್ಯ ಯವ್ವ ತಾಯಿ, ಮೊದಲು ಸೀಟ್ ಸಿಕ್ಕರೆ ಅದು ನಮ್ಮ ಪುಣ್ಯ. ಬೆಳಗ್ಗೆ ಅಂದ್ರೆ ಏನೋ ಅಷ್ಟು ರಶ್ ಇರೋಂಗಿಲ್ಲ ಬಸ್ಗಳು, ಅವಾಗಿನೂ ಬಂದಿರ್ತಾವೆ ಒಂದಿಲ್ಲ ಒಂದು. ಇಷ್ಟೊತ್ತಿನ ಮ್ಯಾಗ ಕಮ್ಮಿ, ಎಲ್ಲ ಡಿಪೋಗೆ ಹೋಗ್ತಿರ್ತಾವ, ಕಮ್ಮಿ ಬಸ್ಗಳು ಬರೋವು. ಏನೋ ಸೀಟ್ ಸಿಕ್ಕರೆ ಅದು ನಮ್ಮ ಪುಣ್ಯ ನೋಡ್ರಿ. ಹೀಗಿರ್ಜ ಇಲ್ಲಿ ಕುತ್ಕೊಳ್ಳೋ ಬಾರ, ಸುಮ್ಮನೆ ಎಷ್ಟೊತ್ತು ನಿಂದಿರ್ತಿ? ಬಸ್ ಬಂದ್ರೆ ಹಂಗಿದ್ರೆ ಗೊತ್ತಾಕತಿ. ಕುತ್ಕೊಳ್ಳೋ ನಡೆಯುವ. ಬಾರ ಸೀತಕ್ಕ, ಬಾರೆ ನೀನು ಎಷ್ಟೊತ್ತು ನಿಂದಿರ್ತಿ? ಕುತ್ಕೋ ಬಾ. ಇಲ್ಲೇ ಬಾರೆ, ಇಲ್ಲೇ ಕುತ್ಕ, ಜಾಗ ಐತಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.